ತಾಲೂಕಿನ ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಚೈತ್ರಾ ವಿ ಸುಬ್ರಹ್ಮಣ್ಯರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 13 ಸದಸ್ಯರ ಬಲವುಳ್ಳ ಕಲ್ಕುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು, ಅದರಲ್ಲಿ ಚೈತ್ರಾ ವಿ ಸುಬ್ರಹ್ಮಣ್ಯರವರು 7 ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಸ್ ಪದ್ಮನಾಭರವರು ತಿಳಿಸಿದ್ದಾರೆ. ಈ ಮೊದಲು ಅಧ್ಯಕ್ಷರಾಗಿದ್ದ ಬಾಲಸುಂದರ್ ರವರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಿಗದಿಪಡಿಸಲಾಗಿತ್ತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಚೈತ್ರಾ ವೀರವರು 7 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಚೈತ್ರಾ ಸುಬ್ರಹ್ಮಣ್ಯರವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮಗಳನ್ನು ಸಮಗ್ರ ಅಭಿವೃದ್ಧಿಗೆ ಶಾಸಕರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆಗೂಡಿ ಶ್ರಮಿಸುವುದಾಗಿ ತಿಳಿಸಿದರು. ನಮ್ಮ ಶರತ್ತಣ್ಣ ಮತ್ತೆ ಪ್ರಕಾಶ್ ಮುಖಂಡರಿಗೂ ನಾನು ಧನ್ಯವಾದ ಹೇಳ್ತೀನಿ. ಏನ್ ನನ್ನ ಕರ್ತವ್ಯ ಇದೆಯೋ ನಾನು ಅದನ್ನ ಪಾಲಿಸ್ಕೊಂಡು ಹೋಗ್ತೀನಿ. ತುಂಬಾ ಥ್ಯಾಂಕ್ಸ್. ವಿಶೇಷವಾಗಿ ಏನ್ ಮಾಡ್ಬೇಕು? ಅಭಿವೃದ್ಧಿ ಮಾಡ್ತೀವಿ ಸರ್ ನಮ್ಮ ಊರಿನ ಜನತೆಗೆ. ಮತ್ತೆ ಏನ್ ನಮ್ಮ ಪಂಚಾಯಿತಿಯಲ್ಲಿ 5 ಹಳ್ಳಿ ಬರುತ್ತೋ ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಹನಗೊಂಡಳ್ಳಿ ಹೋಬಳಿಯ ಮುಖಂಡರಾದ ಬೋದ್ನಸಳ್ಳಿ ಪ್ರಕಾಶ್ ರವರು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ತಾಲೂಕಿನಲ್ಲಿ ಕಾಂಗ್ರೆಸ್ ಶಾಸಕರಾದ ಶರತ್ ಬಚ್ಚೇಗೌಡರಿದ್ದು, ಮುಂದಿನ ದಿನಗಳಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಅಧ್ಯಕ್ಷರಿಗೆ ಕಿವಿ ಮಾತನ್ನು ಹೇಳಿದರು. ಯಾರ್ಯಾರೋ ಇಲ್ಲಿ ಅಧ್ಯಕ್ಷರಾಗಿ ಹೋಗೋರು, ಮರೇಣ್ಣ ಅಧ್ಯಕ್ಷರಾಗಿದ್ದರು. ಅವ್ರು ಒಂದೇ ಮಾತು ಹೇಳಿದ್ದು, ಅಣ್ಣ ನಾನು ಸುಬ್ರಹ್ಮಣ್ಯನ ಅಧ್ಯಕ್ಷರು ಮಾಡ್ಬೇಕು ಅಷ್ಟೇ, ನಾನು ಮಾತು ಕೊಟ್ಟಿದ್ದೀನಿ, ನಾನು ನಡ್ಕೊಂತೀನಿ ಇಷ್ಟೇ. ನೋಡು ಇವರು ಹಿರಿಯರು, ಯಾರು ಮರೇಣ್ಣವರು ಕಲ್ಕುಂಟೆ ಅವರು ಹಿರಿಯರು. ಅವ್ರು ಒಂದೇ ಮಾತು ಹೇಳಿದ್ದು, ಅಣ್ಣ ನಾನು ಸುಬ್ರಹ್ಮಣ್ಯಗೆ ಮಾತು ಕೊಟ್ಟಿದ್ದೀನಿ, ಸುಬ್ರಹ್ಮಣ್ಯನ ಅಧ್ಯಕ್ಷರು ಮಾಡಬೇಕು. ಆ ಥರ ಆಗಿದೆ. ಇವರು ಮೇಡಮ್ ಅವರು ಅರಳಿ ಗ್ರಾಮ ಪಂಚಾಯತ್ ಸದಸ್ಯರು. ಈಗ ಅರಳಿ ಗ್ರಾಮದಲ್ಲಿ 10 ಎಕರೆ ಆಶ್ರಯಕ್ಕೆ ಮೀಸಲಿಟ್ಟಿದ್ವಿ. ಅಲ್ಲಿ ಒಂದು ವಸತಿ ಕಾಲೇಜಿಗೆ 10 ಎಕರೆ ಮಂಜೂರು ಮಾಡಿಸಿದ್ದಾರೆ ಶಾಸಕರು. 10 ಎಕರೆ ಆಶ್ರಯ ಯೋಜನೆಯಲ್ಲಿ ಮಾಡಿಸಿದ್ದಾರೆ. ಬ್ಯಾಲಹಳ್ಳಿಯಲ್ಲಿ ಈಗ ಆಲ್ರೆಡಿ 32 ಸೈಟು ಪ್ರಕ್ರಿಯೆ ನಡೀತಾ ಇದೆ ಕೊಡೋದಕ್ಕೆ. ಇನ್ನು 2 ಎಕರೆ ಕೊಡೋ ಹಂತದಲ್ಲಿದೆ, ಆಶ್ರಯಕ್ಕೆ ಮಂಜೂರಾಗಿದೆ. ಅದೇ ರೀತಿ ನಾರಾಯಣಕೆರೆಯಲ್ಲಿ 2 ಎಕರೆ ಆಗಿದೆ. ಈಗ ನನ್ನ ಲೆಕ್ಕಾಚಾರ ಇಲ್ಲಿ ಕನಿಷ್ಠ 600ರಿಂದ 700 ಜನಕ್ಕೆ ಎಲಿಜಿಬಲ್ ಇರೋರಿಗೆ ನಾವು ಹಕ್ಕುಪತ್ರಗಳು ಕೊಡೋಂಥ ಕಾರ್ಯಕ್ರಮ ಇನ್ನು 3-4 ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ. ಅದಕ್ಕೆ ಒಳ್ಳೆ ನಮ್ಮ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, 7 ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಮೇಲಾಗಿ ನಮ್ಮ ಶಾಸಕರಿದ್ದಾರೆ. ನನ್ನ ಉದ್ದೇಶ ಇಷ್ಟೇ, ಅರ್ಹ ಫಲಾನುಭವಿ ಬಡವರಿಗೆ ಈ ನಮ್ಮ ಶರತ್ ಬಚ್ಚೇಗೌಡರ ಮುಖಾಂತರ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು 7 ಜನ ಸದಸ್ಯರ ಮುಖಾಂತರ ಬಡವರಿಗೆ ಕೊಡೋಂಥ ಕಾರ್ಯ ಆಗಬೇಕು ಸರ್. ಯಾಕೆಂದರೆ ನಾವು ಗ್ರಾಮಾಂತರದಲ್ಲಿದ್ದೀವಿ, ಇನ್ನೂ ಎಷ್ಟೋ ಜನ ನಿರ್ಗತಿಕರಿದ್ದಾರೆ, ಮನೆ ಇಲ್ದರವ್ರೆ, ಬಾಡಿಗೆ ಮನೆಗಳಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಒಂದು ಪಂಚಾಯಿತಿ ಮತ್ತು MLA ಒಂದು ಟ್ರ್ಯಾಕಲ್ಲಿದ್ದರೆ ಏನು ಬೇಕಾದ್ರೆ ಬಡವರಿಗೆ ಸಹಾಯ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ. ಒಂದು ಲೈನಲ್ಲಿ ಅಧಿಕಾರ ಇರ್ತದೆ. ಅಧ್ಯಕ್ಷರವರು, ಮೆಂಬರ್ ಇವರು, MLA ಇನ್ನೊಂದಾದಾಗ ಏನಾಗುತ್ತೆ, ಏರಿಗೆ ಇಳಿತದೆ, ನೀರು ಎಳಿತದೆ, ಬಡವ್ರಿಗೆ ತೊಂದರೆ ಆಗ್ತದೆ. ಬಡವ್ರಿಗೆ ತೊಂದರೆ ಆಗದಿರಲಿ ಅನ್ನೋ ಉದ್ದೇಶದಿಂದನೇ ನಮ್ಮ ಮರಿಯಪ್ಪಣ್ಣವರು ಮತ್ತು ಚೈತ್ರಾ ಸುಬ್ರಹ್ಮಣ್ಯವರು ಅಲ್ಲಿನ ಆಡಳಿತನ ಬೇಸತ್ತು ಇಲ್ಲಿ ಸೇರ್ಪಡೆ ಅಂತಲ್ಲ. ಮೂಲ ಮಣಿ ಯಾವ ಪಾರ್ಟಿ? ನಿನ್ನ ಮೂಲ ಕಾಂಗ್ರೆಸ್. ಕೇಳಿಸ್ಕೊಳ್ಳಿ ಮಣ್ಣ, ನೀವು ಯಾವ ಪಾರ್ಟಿ ಅಣ್ಣ? ಕೇಳಿಸ್ಕೊಳ್ಳಿ, ಇಲ್ಲಿ ಈ ಹೋಬಳಿ ಕಾಂಗ್ರೆಸ್ಗೆ ಕಟ್ಟಿಟ್ಟು ಬುತ್ತಿ. ಇನ್ನು ಇದೇ ಸಂದರ್ಭದಲ್ಲಿ ಹನಗೊಂಡಳ್ಳಿ ಹೋಬಳಿಯ ಮುಖಂಡರಾದ ಮುತ್ಕೂರು ಮುನುರಾಜುರವರು ಮಾತನಾಡಿ, ಈಗ ನೂತನವಾಗಿ ಅಧ್ಯಕ್ಷರಾಗಿರುವ ಚೈತ್ರಾರವರ ಮಾವ ಸಿದ್ದಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿದು ಹೆಸರನ್ನು ಗಳಿಸಿದವರು. ಅವರಂತೆ ಈಗ ಅವರ ಕಾಂಗ್ರೆಸ್ ಪಕ್ಷದ ದುಡಿಮೆಯನ್ನು ನೋಡಿ ಅವರ ಸೊಸೆಯಾದಂಥ ಚೈತ್ರಾರವರು ಈಗ ಅಧ್ಯಕ್ಷರಾಗಿದ್ದು, ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು, ಎಲ್ಲ ಸದಸ್ಯರನ್ನು ಗಣನೆಗೆ ತೆಗೆದುಕೊಂಡು ಗ್ರಾಮಗಳನ್ನು ಅಭಿವೃದ್ಧಿಯತ್ತ ಸಾಗುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಏನು ಒಂದು 10 ದಿನಗಳಿಂದ ಏನು ನಮ್ಮ ಈಗ ತಾನೇ ಅಧ್ಯಕ್ಷರಾಗಿದ್ದಾರೆ, ಅವರ ಮಾವ ಸಿದ್ದಪ್ಪ ಅಂತಿದ್ದರು, ಅವರು ಸೊಸೆಯಮ್ಮ. ಬಟ್ ಅವರು ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳವಾಗಿ ದುಡಿದಿದ್ದರು. ಆ ಒಂದು ದುಡಿದಿರೋ ಒಂದು ಪರಿಣಾಮವಾಗಿ ಅವರು ಸೊಸೆಗೆ ಇವತ್ತು ಅಧಿಕಾರ ಬಂದಿದೆ ಅಂತ ಅಂದರೆ ತಪ್ಪಾಗಲಾರದು. ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ ಈಗಿನ ನಮ್ಮ ಯುವಕರೇನಿದ್ದಾರೆ, ಅವ್ರ ಜೊತೆಗೆ ಈಗ ಹೊಸದಾಗಿ ನಮ್ಮ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಏನು ನಮ್ಮ ಬೇಲಹಳ್ಳಿ ಗ್ರಾಮದ ಉಪಾಧ್ಯಕ್ಷರು ಕಮಲಮ್ಮನವರು, ಇವರೆಲ್ಲ ಯುವಕರು ಏನೀಗ ಇರ್ತಕ್ಕಂಥ ನಮ್ಮ ಯುವಕರು ಇಡೀ ಹೊಸಕೋಟೆ ತಾಲೂಕಿನ ಆಡಳಿತನ ಮಾಡ್ತಕ್ಕಂಥ ಒಂದು ಶ್ರದ್ಧೆ ಭಕ್ತಿ ಇಟ್ಕೊಂಡು
ಇವತ್ತು ಈ ಒಂದು ಪಂಚಾಯಿತಿ ಕೈವಶ ಆಗೋದಕ್ಕೆ ನಿಜ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಬಚ್ಚೇಗೌಡರ ಒಂದು ಕೆಲಸ ಕಾರ್ಯಗಳು ಮತ್ತು ಶರತ್ ಬಚ್ಚೇಗೌಡರ ಅಭಿವೃದ್ಧಿಗಳನ್ನ ಮೆಚ್ಚಿ ಇನ್ನೂ ಹಲವಾರು ಗ್ರಾಮ ಪಂಚಾಯಿತಿಗಳು ಕೈವಶ ಆಗೋದು ಇರೋದ್ರಿಂದ ಈ ಒಂದು ಕಲ್ಕುಂಟೆ ರಂಗನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ಮುತ್ಕೂರು ಮುನ್ರಾಜ್ರವರು, ಬೋದನಸಳ್ಳಿ ಪ್ರಕಾಶ್ರವರು, ಹಾರೋಹಳ್ಳಿ ದೇವರಾಜ್, ಆನಂದಾಚಾರಿ, ನಾರಾಯಣಕೆರೆ ಪುಟ್ಟರಾಜು, ಮುತ್ಸಂದ್ರ ಮುರಳಿ, ಹನಗೊಂಡಳ್ಳಿ ಹೋಬಳಿಯ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಸಂತೋಷ್ರವರು, ಮಾಜಿ ಅಧ್ಯಕ್ಷರಾದ ಮರಿಯಪ್ಪನವರು, ಶ್ರೀನಿವಾಸರವರು ಸೇರಿದಂತೆ ಅನೇಕ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.